MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇವತ್ತು ಬಿಗ್ ಬಾಸ್ 12ರ ಫಿನಾಲೆ. ಈ ಬಾರಿಯ ವಿನ್ನರ್ ಯಾರು ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ರೋಚಕ ಕ್ಷಣಗಳಿಗಾಗಿ ಇಡೀ ಕರುನಾಡೆ ಕಾತರದಿಂದ ಕಾಯ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ವಿನ್ನರ್ ಬಗ್ಗೆ ಭಾರಿ ಚರ್ಚೆಗಳು ನಡೀತಿದೆ. ಈ ಪೈಕಿ ಹೆಚ್ಚಾಗಿ ಕೇಳಿ ಬರ್ತಾ ಇರೋದು ಗಿಲ್ಲಿ ಬಿಟ್ರೆ ರಕ್ಷಿತಾ ಶೆಟ್ಟಿ. ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಜರ್ನಿ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಪಟಪಟ ಪಟಾಕಿ, ಮಾತಿನ ಮಲ್ಲಿ, ನೇರ ನುಡಿ, ಕೆಣಕಿದ್ರೆ ಗಯ್ಯಾಳಿ, ಪ್ರೀತಿ ತೋರಿಸೋದ್ರಲ್ಲಿ ತಾಯಿ ಈ ಕರಾವಳಿ ಕುವರಿ. ಬಿಗ್ ಬಾಸ್ ಕನ್ನಡ 12ರ ಸೀಸನ್ ಅಂತಿಮ ಘಟ್ಟಕ್ಕೆ ಬಂದಿದೆ. ಇವತ್ತು ಸಂಜೆ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಈ ಬಾರಿ ವಿನ್ನರ್ ಯಾರಾಗ್ತಾರೆ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಬಿಗ್ ಬಾಸ್ ಒಟ್ಟು 11 ಸೀಸನ್ಗಳು ನಡೆದಿದ್ದು, ಶ್ರುತಿ ಬಿಟ್ರೆ ಈವರೆಗೂ ಮಹಿಳೆಯರು ಯಾರು ವಿನ್ನರ್ ಆಗಿಲ್ಲ. ಆದ್ರೆ ಈ ಬಾರಿ ರಕ್ಷಿತಾ ಶೆಟ್ಟಿ ಫಿಮೇಲ್ ವಿನ್ನರ್ ಆಗಬಹುದು ಅನ್ನೋ ಬಗ್ಗೆ ಚರ್ಚೆ ನಡೀತಾ ಇದೆ. ಇಷ್ಟಕ್ಕೂ ಯಾರು ಈ ರಕ್ಷಿತಾ? ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಜರ್ನಿ ಹೇಗಿತ್ತು? ರಕ್ಷಿತಾ ಶೆಟ್ಟಿ ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಪಾಯಿಂಟ್ಸ್ ಏನು? 12ರ ಸೀಸನ್ ನ ವಿನ್ನರ್ ರಕ್ಷಿತಾ ಆಗ್ತಾಳ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಿಗ್ ಬಾಸ್ 12 ವಿನ್ನರ್ ಆಗ್ತಾಳ ಪಟಾಕಿ ರಕ್ಷಿತಾ ಶೆಟ್ಟಿ. ಮನೆಯವರ ಮುಂದೆ ಗಯ್ಯಾಳಿ, ಸುದೀಪ್ ಮುಂದೆ ಮೌನಿ. ರಕ್ಷಿತಾ ಶೆಟ್ಟಿ ಕರಾವಳಿಯ ಈ ಕೃಷ್ಣ ಸುಂದರಿ ಎಂತ ಗೊತ್ತುಂಟಾ? ರಕ್ಷಿತಾ ಹುಟ್ಟಿದ್ದು ಪಡುಬಿದ್ರಿಯಲ್ಲಾದ್ರೂ ಬೆಳೆದಿದ್ದು ಮಹಾರಾಷ್ಟ್ರದಲ್ಲಿ. ಈಕೆಯ ಪೋಷಕರು ಕರಾವಳಿಯವರಾದ್ರೂ ಮಹಾರಾಷ್ಟ್ರದಲ್ಲಿ ಸೆಟಲ್ ಆಗಿದ್ದಾರೆ. ಮಹಾರಾಷ್ಟ್ರದಲ್ಲೇ ಓದು, ಅಲ್ಲೇ ಬಾಲ್ಯ ಕಳೆದ ರಕ್ಷಿತಾಗೆ ಅಮ್ಮನ ಹುಟ್ಟೂರು, ಅಜ್ಜಿಯ ಮನೆ ಅಂದ್ರೆ ಪಂಚಪ್ರಾಣ. ಹೀಗಾಗಿ ರಜೆ ಸಿಕ್ಕಾಗಲೆಲ್ಲ ಅಜ್ಜಿ ಮನೆಗೆ ಬಂದು ಹೋಗ್ತಾ ಇದ್ರು. ಹಳ್ಳಿಯಲ್ಲಿ ಓಡಾಡ್ತಾ ತನಗೆ ಬರ್ತಾ ಇದ್ದ ಅಲ್ಪ ಸ್ವಲ್ಪ ಕನ್ನಡದಲ್ಲೇ ಮುದ್ದು ಮುದ್ದಾಗಿ ಪೆದ್ದು ಪೆದ್ದಾಗಿ ಮಾತನಾಡ್ತಾ ಮಾವು, ಮೀನು, ಹಲಸು, ಕರಾವಳಿ ಭಾಗದ ತಿಂಡಿ ತಿನಿಸುಗಳ ಬಗ್ಗೆ ವಿಡಿಯೋ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ಲು. ಇದೇ ಜರ್ನಿ ಬಿಗ್ ಬಾಸ್ ಮನೆಗೂ ದಾರಿ ಮಾಡಿಕೊಟ್ಟಿತ್ತು. ಬಿಗ್ ಬಾಸ್ ಅಂದ್ರೆ ವ್ಯಕ್ತಿತ್ವದ ಆಟ. 10 ಕ್ಯಾಮೆರಾಗಳು, ಮೊಬೈಲ್ ಇಲ್ಲ, ಹೊರಗಿನ ಜಗತ್ತಿನ ಜೊತೆ ಸಂಪರ್ಕ ಇರಲ್ಲ. ಒಂದು ರೀತಿ ಜೈಲಲ್ಲಿ ಇದ್ದಂತೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಿ 111 ದಿನಗಳು ಕಳೆದಿವೆ. ಒಟ್ಟು 24 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಆಗಮಿಸಿದ್ರು. ಆದ್ರೆ ಈಗ ಉಳಿದಿರೋದು 6 ಫೈನಲಿಸ್ಟ್ಗಳು ಮಾತ್ರ. ಈ ಪೈಕಿ ಕರಾವಳಿ ಬೆಡಗಿ ರಕ್ಷಿತಾ ಶೆಟ್ಟಿ ಕೂಡ ಒಬ್ರು. ರಕ್ಷಿತಾ ಇಸ್ ವೆರಿ ಇನ್ನೋಸೆಂಟ್, ತುಂಬಾ ಒಳ್ಳೆ ಹುಡುಗಿ. ಅವಳು ಗೆದ್ರೆ ನಮ್ಮ ತಾಯಿಯನಿಗೂ ನಾನೇ ಪಟಾಕಿ ಹೊಡಿತೀನಿ ಬೇಕಾರೆ, ಅಷ್ಟು ಒಳ್ಳೆಯವಳು. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಹೇಗೆ ಬಂದ್ರೋ ಹಾಗೆ ವಾಪಸ್ ಹೋಗಬೇಕಾಯ್ತು. ಅವತ್ತೇ ರಕ್ಷಿತಾ ಬಗ್ಗೆ ಸಿಂಪತಿ ಕ್ರಿಯೇಟ್ ಆಗಿತ್ತು. ಈ ನಡುವೆ ಮೊದಲ ವೀಕೆಂಡ್ ನಲ್ಲೇ ರಕ್ಷಿತಾ ಕಂಬ್ಯಾಕ್ ಮಾಡಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ಲು. ಆರಂಭದಲ್ಲೇ ಅಶ್ವಿನಿ ಗೌಡ, ಜಾಹ್ನವಿ ಜೊತೆ ಕಿರಿಕ್, ಬಳಿಕ ನಡೆದ ಗಲಾಟೆಯಿಂದ ರಕ್ಷಿತಾಗೆ ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರ ಬೆಂಬಲ ಸಿಕ್ಕಿತ್ತು. ರಕ್ಷಿತಾ ಸ್ಮಾರ್ಟ್, ಹೌದು. ಅವಳು ಇದಲ್ಲ, ಅವಳು ತುಂಬ ಬುದ್ಧಿವಂತೆ. ಬಿಕಾಸ್ ಅವಳಿಗೆ ಜೀವನದ ಅನುಭವ ಇದೆ. ಅವಳು ಇಷ್ಟು ಚಿಕ್ಕ 24-25 ವಯಸ್ಸಿಗೆ ಅವಳು ಮುಂಬೈಯಲ್ಲಿ ಒಂದು ಮನೆ ತೊಗೊಂಡಿದ್ದಾಳೆ, ಸಾಲ ಮಾಡ್ತಾಳೆ. ಜೀವನ ಕಟ್ಕೊಳ್ಳೋ ವಿಷಯದಲ್ಲಿ ಬಹಳ ಬುದ್ಧಿವಂತೆ ಮತ್ತು ತುಂಬ ಮೆಚೂರ್ಡ್ ಇದ್ದಾಳೆ. ಮಹಾರಾಷ್ಟ್ರದಲ್ಲೇ ಬೆಳೆದ ರಕ್ಷಿತಾಗೆ ಸ್ಪಷ್ಟವಾಗಿ ಕನ್ನಡ ಮಾತನಾಡೋದಕ್ಕೆ ಬರಲ್ಲ. ಆದ್ರೂ ಇಡೀ ಸೀಸನ್ ನಲ್ಲಿ ಕನ್ನಡ ಭಾಷೆಯನ್ನ ಮ್ಯಾನೇಜ್ ಮಾಡಿದ್ದಾಳೆ. ಗಲಾಟೆಗೆ ನಿಂತ್ರೆ ರೌದ್ರಾವತಾರ ತಾಳ್ತಾ ಇದ್ದ ರಕ್ಷಿತಾ ವೀಕೆಂಡ್ ನಲ್ಲಿ ಕಿಚ್ಚನ ಮುಂದೆ ಮೌನಿ ಆಗ್ಬಿಡ್ತಾ ಇದ್ಲು. ನಾಮಿನೇಷನ್ ಟೈಮಲ್ಲಂತೂ ಸರಿಯಾಗಿ ಕಾರಣಗಳನ್ನ ಕೊಡುವಲ್ಲಿ ಎಡವುತ್ತಾ ಇದ್ದ ರಕ್ಷಿತಾ ಎಂತ ಗೊತ್ತುಂಟಾ, ಅಷ್ಟೇ ಅಂತ ಮೌನವಾಗ್ಬಿಡ್ತಾ ಇದ್ಲು. ಇದು ರಕ್ಷಿತಾ ಪಾಲಿನ ಮೈನಸ್ ಪಾಯಿಂಟ್. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಸ್ಪರ್ಧಿಗಳಿಗಿಂತ ವಯಸ್ಸಿನಲ್ಲಿ ಚಿಕ್ಕವಳಾದ್ರೂ ಊಟ ಬಡಿಸೋದ್ರಲ್ಲಿ, ಪ್ರೀತಿ ತೋರಿಸೋದ್ರಲ್ಲಿ ತಾಯಿ ಹೃದಯದವಳು. ಗಿಲ್ಲಿ ರಘು ಬಗ್ಗೆ ಪೊಸೆಸಿವ್ ಆಗಿದ್ಲು. ಅಶ್ವಿನಿ ಧ್ರುವಂತ ಸದಾ ಜಟಾಪಟೆ. ಸೀಕ್ರೆಟ್ ರೂಮ್ ನಲ್ಲಿ ಧ್ರುವಂತ ಜೊತೆಗಿನ ಕಿತ್ತಾಟ, ರಕ್ಷಿತಾಳ ಮುಗ್ಧತೆ, ಅವಳ ಲವಲವಿಕೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ತಂಗಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಹಚ್ಕೊಂಡ ಕಿಸಿಂದ, ಯಾಕಂದ್ರೆ ಅಲ್ಲಿ ನನ್ನೊಂದು ತಾಯಿ ಪ್ರೀತಿ, ನನ್ನ ತಂಗಿ ಪ್ರೀತಿ ಎಲ್ಲ ಟೋಟಲಿ ಆಕೆ ನನ್ನ ಮನ್ಯಾಗ ನನ್ನ ತಾಯಿ ಊಟ ಕೊಡುದು ಅದನ್ನ ಆಕೆ ಕಣ್ಣಾಗ ಕಾಣ್ತೀನಿ. ಸದ್ಯ ರಕ್ಷಿತಾ ಟಾಪ್ 6 ನಲ್ಲಿದ್ದಾಳೆ. ಇವತ್ತು ಸಂಜೆನೆ ಯಾರು ವಿನ್ನರ್, ಆಫ್ ಕೋಟಿಯ ಒಡೆಯ ಯಾರು, ಜನರ ದಿಲ್ ಗೆದ್ದೋರು ಯಾರು ಅನ್ನೋದು ಗೊತ್ತಾಗಲಿದೆ. ಪಟಪಟ ಪಟಾಕಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಗೆಲ್ತಾರ? ಕಾದು ನೋಡ್ಬೇಕು. ಅಷ್ಟೇ. ಬ್ಯೂರೋ ರಿಪೋರ್ಟ್, TV9.
ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.